ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ಕನ್ನಡದಲ್ಲಿ ಪರಿಸರ ಮಾಲಿನ್ಯ ಹಾಗೂ ಪರಿಸರ ಸಂರಕ್ಷಣೆ ಇದರ ಬಗ್ಗೆ ಪ್ರಬಂಧವನ್ನು ನೋಡ್ತಾ ಹೋಗೋಣ ಮಕ್ಕಳ. ಮೊದಲಿಗೆ ಪೀಠಿಕೆ. ನಾವು ನಮ್ಮ ಸುತ್ತಮುತ್ತಲಿನ ಬೆಟ್ಟ ಗುಡ್ಡ, ಕಲ್ಲು ಮಣ್ಣು, ಮರ ಗಿಡ, ನೀರು ಮುಂತಾದವುಗಳನ್ನು ಪರಿಸರ ಎನ್ನುತ್ತೇವೆ. ಇವುಗಳನ್ನು ಯಥಾವತ್ತಾಗಿ ಉಳಿಸಿ ಬೆಳೆಸಿಕೊಂಡು ಹೋಗಬೇಕು. ಆದರೆ ಇಂದು ಬೆಳೆಯುತ್ತಿರುವ ಜನಸಂಖ್ಯೆ, ನಾಗರೀಕರಣ ಹಾಗೂ ಮಾನವನ ಸ್ವಾರ್ಥದಿಂದಾಗಿ ಪರಿಸರ ಮಾಲಿನ್ಯಗೊಂಡಿದೆ. ಇಂತಹ ಮಾಲಿನ್ಯಗಳಲ್ಲಿ ಹಲವು ಪ್ರಕಾರಗಳಿವೆ. ಇದರ ಬೆಳವಣಿಗೆಯನ್ನು ನೋಡಿ ಮಕ್ಕಳ. ಕಾಡುಗಳ ನಾಶವೇ ಪರಿಸರ ಮಾಲಿನ್ಯದ ಮೊದಲ ಹೆಜ್ಜೆಯಾಗಿದೆ. ಮಾನವ ಸ್ವಾರ್ಥ ಹಾಗೂ ಹಣದ ಆಸೆಗಾಗಿ ಇಂದು ಕಾಡನ್ನು ಕಡಿಯುತ್ತಿದ್ದಾನೆ. ಕಡಿದ ಜಾಗದಲ್ಲಿ ಒಂದು ಮರ ನೆಡಬೇಕೆನ್ನುವ ಕನಿಷ್ಠ ಜ್ಞಾನವೂ ಮಾನವನಿಗೆ ಇಲ್ಲವಾಗಿದೆ. ಇಂದು ಬೆಳೆಯುತ್ತಿರುವ ಜನಸಂಖ್ಯೆ ಹಾಗೂ ನಗರೀಕರಣದಿಂದಾಗಿ ವಾಹನಗಳು ಹಾಗೂ ಕಾರ್ಖಾನೆಗಳ ಸಂಖ್ಯೆ ಹೆಚ್ಚಾಗಿದೆ. ಪ್ರತಿಯೊಂದರಿಂದ ಪ್ರತಿದಿನ ಅಪಾರ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ಗಳು ಹೊರಹೊಮ್ಮಿ ಪರಿಸರವನ್ನು ನಾಶ ಮಾಡುತ್ತಿದೆ. ಇದರಿಂದ ಶುದ್ಧ ಗಾಳಿ ಬೇಕೆಂದರೆ ಮುಂದಿನ ದಿನಗಳಲ್ಲಿ ನಾವು ಆಮ್ಲಜನಕದ ಸಿಲಿಂಡರ್ಗಳನ್ನು ನೀರಿನಂತೆ ಖರೀದಿಸಿ ಬಳಸುವ ಕಾಲ ದೂರವಿಲ್ಲ. ಅಶುದ್ಧ ಗಾಳಿಯಿಂದ ಅನೇಕ ರೋಗಗಳಿಗೆ ಮಾನವ ತುತ್ತಾಗುತ್ತಿದ್ದಾನೆ. ಜನಸಂಖ್ಯೆ ಹಾಗೂ ನಗರೀಕರಣದ ಮತ್ತೊಂದು ಸಮಸ್ಯೆಯೆಂದರೆ ಜಲಮಾಲಿನ್ಯ. ಇಂದು ಹಳ್ಳಿಗಳಲ್ಲಿ ಕುಡಿಯುವ ನೀರಿಗಾಗಿ ಬಳಕೆಯಾಗುವ ಕೆರೆಯಲ್ಲಿ ಪಾತ್ರೆ ತೊಳೆಯುವುದು, ಜಾನುವಾರುಗಳಿಗೆ ಸ್ನಾನ ಮಾಡಿಸುವುದು ಮುಂತಾದ ಕೆಲಸಗಳಿಂದ ಕುಡಿಯುವ ನೀರು ಅಶುದ್ಧಗೊಂಡರೆ, ನಗರಗಳಲ್ಲಿ ಕಾರ್ಖಾನೆಗಳ ರಾಸಾಯನಿಕಯುಕ್ತ ನೀರು ನದಿಗಳಿಗೆ ಸೇರಿ ಕುಡಿಯಲು ಅಯೋಗ್ಯವಾಗಿಸಿದೆ. ಆದರೆ ಅಂತಹ ನೀರನ್ನೇ ಕುಡಿಯುವ ಜನರು ಹಲವಾರು ರೋಗಗಳಿಗೆ ಬಲಿಯಾಗುತ್ತಾರೆ. ಈ ಎಲ್ಲ ಮಾಲಿನ್ಯದ ಜೊತೆಯಲ್ಲಿ ಶಬ್ದ ಮಾಲಿನ್ಯವೂ ಕೂಡ ಪರಿಸರ ಮಾಲಿನ್ಯದ ಪಟ್ಟಿಯಲ್ಲಿ ಸೇರಿದೆ. ವಾಹನಗಳ, ಯಂತ್ರಗಳ ಕರ್ಕಶ ಶಬ್ದದಿಂದಾಗಿ ಇಂದು ಮಾನವ ಅಧಿಕ ರಕ್ತದೊತ್ತಡ, ನಿದ್ರಾಹೀನತೆ, ನರ ದೌರ್ಬಲ್ಯದಂತಹ ಅನೇಕ ರೋಗಗಳಿಗೆ ತುತ್ತಾಗುತ್ತಿದ್ದಾನೆ. ಹೀಗೆ ಇನ್ನೂ ಹಲವೇ ವರ್ಷಗಳಲ್ಲಿ ನಾವು ವಾಸಿಸಲು ಯೋಗ್ಯವಾದಂತಹ ಈ ಭೂಮಿಯನ್ನು ಕಳೆದುಕೊಳ್ಳುವ ದಿನ ದೂರವಿಲ್ಲ ಎಂಬುದು ಪರಿಸರ ತಜ್ಞರ ಅಭಿಪ್ರಾಯವಾಗಿದೆ. ಹಾಗಾದರೆ ಪರಿಸರ ಮಾಲಿನ್ಯ ದುಷ್ಪರಿಣಾಮಕ್ಕೆ ಇರುವ ಮಾರ್ಗ ಒಂದೇ, ಅದೆಂದರೆ ಪರಿಸರ ಸಂರಕ್ಷಣೆ. ಮುಖ್ಯವಾಗಿ ಕಾಡುಗಳ ಸಂರಕ್ಷಣೆಯಾಗಬೇಕಾಗಿದೆ. ಹೆಚ್ಚು ಹೆಚ್ಚು ಕಾಡುಗಳನ್ನು ನಾವು ಬೆಳೆಸಬೇಕಾಗಿದೆ. ಮರಗಳನ್ನು ಬಳಸುವ ಬದಲಿಗೆ ಪರ್ಯಾಯ ಲೋಹ ಮುಂತಾದವುಗಳನ್ನು ಬಳಸಬೇಕು. ಜಲಮಾಲಿನ್ಯ ಹಾಗೂ ವಾಯು ಮಾಲಿನ್ಯ ತಡೆಗಟ್ಟಲು ಕಟ್ಟುನಿಟ್ಟಿನ ಕಾನೂನುಗಳನ್ನು ಜಾರಿಗೆ ತರುವುದಲ್ಲದೆ ಅದು ಪ್ರತಿಯೊಂದು ಕಡೆ ಸರಿಯಾಗಿ ಪಾಲನೆಯಾಗುವಂತೆ ನೋಡಿಕೊಳ್ಳಬೇಕು. ನೆಕ್ಸ್ಟು ಉಪಸಂಹಾರ ನೋಡಿ ಮಕ್ಕಳ. ಈ ಭೂಮಿಯ ಮೇಲೆ ಪ್ರತಿಯೊಬ್ಬರಿಗೆ ಬದುಕುವ ಹಕ್ಕಿದೆ ಎಂಬುದನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು. ಹೇಗೆ ನಾವು ನಮ್ಮ ಬದುಕಿಗಾಗಿ ಊಟ, ತಿಂಡಿ, ಸ್ನಾನ ಮುಂತಾದವುಗಳನ್ನು ಕ್ರಮಬದ್ಧವಾಗಿ ಮಾಡುತ್ತೇವೆಯೋ ಹಾಗೆಯೇ ಪರಿಸರವು ನಮ್ಮ ಜೀವನದ ಒಂದು ಅಂಗವೆಂದು ಭಾವಿಸಿ ಅದರ ಕುರಿತಾಗಿಯೂ ಪ್ರತಿನಿತ್ಯ ಗಮನ ಹರಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಪರಿಸರ ಸಂರಕ್ಷಣೆ ನನ್ನ ಕರ್ತವ್ಯ ಎಂದು ಎಲ್ಲರೂ ಭಾವಿಸಿದಾಗ ಮಾತ್ರ ಪರಿಸರ ಮಾಲಿನ್ಯ ತಡೆಗಟ್ಟುವ ಮೂಲಕ ಪರಿಸರ ಸಂರಕ್ಷಣೆ ಸಾಧ್ಯ ಎಂಬುದು ನನ್ನ ಅಭಿಪ್ರಾಯವಾಗಿದೆ.